ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಇನ್ನ ಮತ್ತೆ ಒಂದು ಜಾಬ್ ಜೊತೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು LSEG ಅಂತ ಒಂದು ಕಂಪ್ನಿ. ಇದು ಕೂಡ ಒಂದು MNC ಕಂಪ್ನಿನೇ. ಸೊ ಇವ್ರು ಬಂದ್ಬಿಟ್ಟು ಅಸೋಸಿಯೇಟ್ ಕಂಟೆಂಟ್ ಅನಾಲಿಸ್ಟ್ ಜಾಬ್ಗೆ ಇವ್ರು ಬಿಟ್ಟಿದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಫ್ರೆಶರ್ಸ್ ನ ಇವ್ರು ಹೈರ್ ಮಾಡ್ತಿದ್ದಾರೆ. ಬಟ್ 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಕೂಡ ಇವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ 1 year ಅಥವಾ 2 year ಎಕ್ಸ್ಪೀರಿಯನ್ಸ್ ಆದವ್ರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಬಟ್ ಇವ್ರು ಮೇನ್ ಆಗಿ ಫ್ರೆಶರ್ಸ್ ಅಂತಾನೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ಫ್ರೆಶರ್ಸ್ ಯಾರೇ ಇದ್ರು ದಯವಿಟ್ಟು ಅಪ್ಲೈ ಮಾಡಿ. ಇವಾಗ ಲೈಕ್ ಈ ಇಯರ್ ಕಂಪ್ಲೀಟ್ ಡಿಗ್ರಿ ಕಂಪ್ಲೀಟ್ ಮಾಡ್ತಿದ್ದೀರಾ, ಅಥವಾ ಹೋದ ವರ್ಷ ಕಂಪ್ಲೀಟ್ ಆಗಿದೆ, ಅಥವಾ ಇನ್ನೊಂದ್ 2-3 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಅಂತವ್ರು ಇದಕ್ಕೆ ಅಪ್ಲೈ ಮಾಡಿ. ಮತ್ತೆ ಇದು ಬಂದ್ಬಿಟ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಂದ್ಬಿಟ್ಟು ಇವ್ರು ನೋಡ್ತಿರೋ ಡಿಗ್ರಿ ಏನು ಅಂದ್ರೆ BCom ಆಗಿರೋರು, ಅಥವಾ BBA, BBM, BCA, ಅಥವಾ BA, BSc, ಅಥವಾ MBA ಮಾಡಿರ್ಬೇಕಾಗುತ್ತೆ. ಸೊ ಇದಿಷ್ಟು ಡಿಗ್ರಿನ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಸೊ ನಿಮ್ಗೆ ಸ್ಕಿಲ್ಸ್ ಬಂದ್ಬಿಟ್ಟು ಫ್ರೆಶರ್ಸ್ ಅಲ್ವಾ, ಸೊ ಅದಕ್ಕೆ ಬೇಸಿಕ್ ಆಗಿ ಎಕ್ಸೆಲ್ ಸ್ಕಿಲ್ ಮತ್ತೆ ಔಟ್ಲುಕ್ ಹೇಗೆ ಯೂಸ್ ಮಾಡೋದು ಗೊತ್ತಿರ್ಬೇಕಾಗುತ್ತೆ. ಮತ್ತೆ ಟೀಮ್ಸ್ ಹ್ಯಾಂಡಲ್ ಮಾಡೋದು. ಸೊ ಇದಿಷ್ಟು ಫ್ರೆಶರ್ಸ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಮತ್ತೆ ನಿಮ್ದು ಇಲ್ಲಿ ಡೈಲಿ ಕೆಲಸ ಏನೇನೆಲ್ಲ ಇರುತ್ತೆ ಅಂತ ನೋಡೋಣ. ಕೆಲಸ ಬಂದ್ಬಿಟ್ಟು ಡಾಟಾ ಪ್ರೊಸೆಸಿಂಗ್ ಮಾಡುವಂತದ್ದು, ಮತ್ತೆ ಕ್ವಾಲಿಟಿ ಚೆಕ್ ಮಾಡುವಂತದ್ದು. ಡಾಟಾ ಪ್ರೊಸೆಸಿಂಗ್ ಅಂದ್ರೆ ಅದೇ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ನೆಲ್ಲ ನೀವು ಲೋಡ್ ಮಾಡೋದು. ಸೊ ಈ ತರ ಇರುತ್ತೆ. ಮತ್ತೆ ಕ್ವಾಲಿಟಿ ಚೆಕಿಂಗ್, ಡಾಟಾ ಕರೆಕ್ಟ್ ಇದೆಯಾ ಆ ತರ ಎಲ್ಲ. ಸೊ ಈ ತರ ಒಂದು ವರ್ಕ್ ಇರುತ್ತೆ ನಿಮ್ದು. ಮತ್ತೆ ಅನಾಲಿಸಿಸ್ ಮಾಡೋದು, ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇಂಥದ್ದೆಲ್ಲ ಇವರು ನಿಮ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಡೈಲಿ ಬಂದ್ಬಿಟ್ಟು. ಮತ್ತೆ ಇವರು ಅದೇ ಟೂಲ್ ಟೆಸ್ಟಿಂಗ್ ಎಲ್ಲ ನೀವು ಮಾಡ್ಬೇಕಾಗುತ್ತೆ. ಮತ್ತೆ ನಿಮ್ಗೆ ನೀವು ಇವಾಗ ಫ್ರೆಶರ್ಸ್ ಆಗಿ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನಿಮ್ದು ರೆಸ್ಯೂಮೇಲಿ ಏನೇನ್ ಸ್ಕಿಲ್ಸ್ ಇರ್ಬೇಕು ಅಂದ್ರೆ ಒಂದು ಅದೇ ಎಕ್ಸೆಲ್ ಬೇಸಿಕ್ಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ಅಂತ ನೀವು ಮೆನ್ಷನ್ ಮಾಡಿ. ಮತ್ತೆ ಇಮೇಲ್ ರೈಟಿಂಗ್ ಮೆನ್ಷನ್ ಮಾಡಿ. ಬೇಸಿಕ್ ಫೈನಾನ್ಷಿಯಲ್ ಟರ್ಮ್ಸ್ ಗಳನ್ನೆಲ್ಲ ಮೆನ್ಷನ್ ಮಾಡಿ. ಸೊ ನಿಮ್ದು ಫೈನಾನ್ಷಿಯಲಿ ಏನೇನ್ ಇದೆ ಇರುತ್ತಲ್ವಾ, ಸೊ ಅದನ್ನೆಲ್ಲ ಟರ್ಮ್ಸ್ ಅನ್ನ ಮೆನ್ಷನ್ ಮಾಡಿ. ಲೈಕ್ ನಿಮ್ಗೆ ಎಕ್ಸೆಲ್ ಡಾಟಾ ಎಂಟ್ರಿ ಮಾಡಕ್ ಬರುತ್ತೆ, ಸೊ ಟ್ಯಾಲಿ ಈ ತರ ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಬರುತ್ತೆ ಅಂದ್ರೆ ಸೊ ಅದನ್ನೆಲ್ಲ ಮೆನ್ಷನ್ ಮಾಡಿ. ಮತ್ತೆ ಬೋನಸ್ ಸ್ಕಿಲ್ಸ್ ಗಳು ನಿಮ್ದು ಇದಿಷ್ಟು ನಾನು ಒಂದು ಸ್ಕಿಲ್ಸ್ ಹೇಳ್ತೀನಿ. ಪಿವೋಟ್ ಟೇಬಲ್ಸ್, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಬೇಸಿಕ್, ಮತ್ತೆ ಅಟೆನ್ಷನ್ ಟು ಡೀಟೇಲ್ ಎಕ್ಸರ್ಸೈಸಸ್, ಮತ್ತೆ ಎಕ್ಸ್ ಲುಕಪ್ ಅಥವಾ ವಿ ಲುಕಪ್ ಅಂತ ಇದಿದ್ರೆ, ಈ ಸ್ಕಿಲ್ಸ್ ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ನಿಮ್ದು ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಎಲ್ಲಾದ್ರೂ ಈ ಸ್ಕಿಲ್ಸ್ ಬಗ್ಗೆ ನಾಲೆಜ್ ಇದ್ರೆ ಇದನ್ನ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಬಂದ್ಬಿಟ್ಟು ಅಷ್ಟೇ ಇವಾಗ ಗೊತ್ತಿರೋ ಈ ಜಾಬ್ ಬೇಕಾಗಿರೋದು. ಸೊ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ, ಸೊ ಅವ್ರು ದಯವಿಟ್ಟು ಅಪ್ಲೈ ಮಾಡಿ. ಮತ್ತೆ ರೆಸ್ಯೂಮೇಲಿ ನಾನು ಹೇಳಿರೋ ಸ್ಕಿಲ್ಸ್ ಅನ್ನೆಲ್ಲ ಮೆನ್ಷನ್ ಮಾಡಿರಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಆದಷ್ಟು ಅಲ್ಲೇ ಸಾಲ್ವ್ ಮಾಡೋಕ್ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಅದಕ್ಕೆ ಆಗಲ್ಲ ಅಂದ್ರೆ ಅದಕ್ಕೆ ಡೆಡಿಕೇಟೆಡ್ ಆಗಿ ಇನ್ನೊಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ. ಮತ್ತೆ ನಿಮ್ಗೆ ಬೇರೆ ಯಾವ್ದಾದ್ರು ಜಾಬ್ ಅಪ್ಡೇಟ್ಸ್ ಗಳು ಬೇಕು, ಬೇರೆ ರೀತಿ ಲೈಕ್ ಫಾರ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳು ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು, ಸೊ ಈ ತರದ್ ಏನಾದ್ರು ಪರ್ಟಿಕ್ಯುಲರ್ ಆಗಿ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ನಾನು ಅದ್ರ ಮೇಲೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಅಥವಾ ನಿಮ್ಗೆ ಏನಾದ್ರು ಕೋರ್ಸ್ ಬೇಕು, ರೆಸ್ಯೂಮೆ ಮಾಡೋದು ಹೇಗೆ, ATS ಫ್ರೆಂಡ್ಲಿ ಹೇಗಿರ್ಬೇಕು, ಸೊ ಈ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಚೆಕ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಈ ಲಿಂಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಚೆಕ್ ಮಾಡಿ ಈ ಜಾಬ್ ಲಿಂಕ್. ಸೊ ಇಲ್ಲಿ ಅಪ್ಲೈ ಅಂತ ಬಟನ್ ಇದೆ ಅಲ್ಲ, ಸೊ ಅದಕ್ಕೆ ಕ್ಲಿಕ್ ಮಾಡಿ. ಇವಾಗ ಆಟೋಫಿಲ್ ವಿತ್ ರೆಸ್ಯೂಮೆ, ನಿಮ್ಮ ಹತ್ರ ಆಲ್ರೆಡಿ ರೆಸ್ಯೂಮೆ ಕರೆಕ್ಟ್ ಆಗಿ ಎಲ್ಲ ಇದ್ರೆ ಆಟೋಫಿಲ್ ವಿತ್ ರೆಸ್ಯೂಮೆ ಕೊಡಿ. ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್ ಮುಂಚೆ LSEG ಗೆ ನೀವು ಹಾಕಿದ್ರೆ ಇದನ್ನ ಯೂಸ್ ಮಾಡಿ. ನಾನು ಇವಾಗ ಅಪ್ಲೈ ಮ್ಯಾನ್ಯುವಲಿ ಕೊಡ್ತೀನಿ, ಬಿಕಾಸ್ ಎಲ್ರಿಗೂ ಅರ್ಥ ಆಗ್ಬೇಕು ಅದಕ್ಕೋಸ್ಕರ. ಸೊ ನೀವು ಇಲ್ಲಿ ಇವಾಗ ನಿಮ್ದು ಇಮೇಲ್ ಅಡ್ರೆಸ್ ಬಂದ್ಬಿಟ್ಟು ನೀವು ಯಾವ್ದಕ್ಕೆ ನಿಮ್ಗೆ ಕಮ್ಯುನಿಕೇಶನ್, ಇವಾಗ ನಾಳೆ ನೀವೇನಾದ್ರೂ ಸಿಲೆಕ್ಟ್ ಆದ್ರೆ, ರೆಸ್ಯೂಮೆ ಸಿಲೆಕ್ಟ್ ಆದ್ರೆ ಅವ್ರು ಯಾವ ಜಿಮೇಲ್ಗೆ ಕಾಲ್ ಅಥವಾ ಮೇಲ್ ಮಾಡ್ಬೇಕಲ್ವಾ, ಸೊ ಆ ಜಿಮೇಲ್ ನ ನೀವು ಮೆನ್ಷನ್ ಮಾಡಿ. ಮತ್ತೆ ಪಾಸ್ವರ್ಡ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ದು ಜಿಮೇಲ್ ಪಾಸ್ವರ್ಡ್ ಕೊಡೋಕ್ ಹೋಗ್ಬೇಡಿ. ನೀವು ಈ ಜಾಬ್ಗೋಸ್ಕರನೇ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ. ಅದಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಚೆಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟಾಗ ಮೈ ಇನ್ಫಾರ್ಮೇಶನ್ ಅನ್ನೋ ಒಂದು ಫೀಲ್ಡಿಗೆ ಹೋಗುತ್ತೆ. ಒಂದ್ ನಿಮಿಷ ಲೋಡ್ ಆಗ್ತಿದೆ.
ಓಕೆ, ಸಾರಿ, ಲಾಗಿನ್ ಫೀಲ್ಡ್ಗೆ ಹೋಗಿದೆ. ಸೊ ನೀವೀಗ ಮತ್ತೆ ಪುನಃ ನೀವು ಅವಾಗ ಏನು ಮೇಲ್ ಐ ಡಿ ಹಾಕಿದ್ದೀರಾ, ಸೊ ಅದನ್ನ ಮತ್ತೆ ಮೆನ್ಷನ್ ಮಾಡಿ, ಆ, ಮತ್ತೆ ಪಾಸ್ವರ್ಡ್ ಹಾಕಿ. ಅವಾಗ ಏನ್ ಪಾಸ್ವರ್ಡ್ ಹಾಕಿದೀರಾ ಅದು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಜಿಮೇಲ್ ಪಾಸ್ವರ್ಡ್ ಯಾವ್ದೇ ಕಾರಣಕ್ಕೂ ಹಾಕೋಕ್ ಹೋಗ್ಬೇಡಿ. ಓಕೆ, ಇವಾಗ ನಿಮ್ದು ಮೇಲ್ ಐ ಡಿಗೆ ಒಂದು ನೀವು ಈ ಮೇಲ್ ಐ ಡಿ ಹಾಕಿದಿರಲ್ವಾ, ಇವಾಗ ನಿಮ್ದು ಏನ್ ಮೇಲ್ ಐ ಡಿ ಹಾಕಿದೀರಾ, ಸೊ ಆ ಮೇಲ್ ಐ ಡಿಗೆ ವೆರಿಫೈ ಲಿಂಕ್ ಅಂತ ಒಂದು ಹೋಗಿರುತ್ತೆ. ಸೊ ಆ ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ, ಆಯ್ತಾ? ಅದು ವೆರಿಫೈ ಆಗುತ್ತೆ. ವೆರಿಫೈ ಆದ್ಮೇಲೆ ನೀವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ನಾನಿವಾಗ ವೆರಿಫೈ ಮಾಡ್ತಾ ಇದ್ದೀನಿ. ಹಾ, ವೆರಿಫೈ ಆಗಿದೆ. ನಾನು ಇವಾಗ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಆಗುತ್ತೆ. ಇವಾಗ ಮೈ ಇನ್ಫಾರ್ಮೇಶನ್ ಫೀಲ್ಡ್ ಹೋಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಮುಂಚೆ LSEG ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಫ್ರೆಶರ್ಸ್ ಆದ್ರೆ ನೋ ಅಂತಾನೆ ಹಾಕ್ಬೇಕು. ಅದಾದ್ಮೇಲೆ ಫಸ್ಟ್ ನಿಮ್ದು ಗಿವನ್ ನೇಮ್ ಏನಿದೆ ಅದನ್ನ ಹಾಕಿ. ಇಲ್ಲಿ ಫ್ಯಾಮಿಲಿ ನೇಮ್ ಬಂದ್ಬಿಟ್ಟು ನಿಮ್ದು ಲಾಸ್ಟ್ ನೇಮ್ ಈ ತರ ಹಾಕಿ. ಅದಾದ್ಮೇಲೆ ಅಡ್ರೆಸ್ ಲೈನ್ ಜಸ್ಟ್ ನಿಮ್ದು ಏರಿಯಾ ನೇಮ್ ಹಾಕಿ. ನಿಮ್ದು ಮನೆ ನಂಬರ್ ಅದೆಲ್ಲ ಹಾಕೋಕಲ್ಲ ಹೋಗ್ಬೇಡಿ. ಬೆಂಗಳೂರು ಮತ್ತೆ ನಿಮ್ದು ಪಿನ್ ಕೋಡ್ ಹಾಕಿ. ಮತ್ತೆ ಫೋನ್ ಟೈಪ್ ಮೊಬೈಲ್, ಫೋನ್ ನಂಬರ್ ನಿಮ್ದು ಹಾಕಿ. ನಾನಿಲ್ಲೇನೋ ಸುಮ್ನೆ ಹಾಕ್ತಿದ್ದೀನಿ. ಅದಾದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ಸೊ ನೀವು ಆಟೋ ಫಿಲ್ ವಿತ್ ರೆಸ್ಯೂಮೆ ಕೊಟ್ರೆ ಇದೆಲ್ಲ ಫಿಲ್ ಆಗಿರುತ್ತೆ ನಿಮ್ದು, ನೀವು ಇದೇನೆಲ್ಲ ಮೆನ್ಷನ್ ಮಾಡಿದ್ರೆ. ಇಲ್ಲ ಅಂದ್ರೆ ನೀವು ಮ್ಯಾನ್ಯುವಲಿ ಮಾಡ್ಬೇಕಾಗುತ್ತೆ. ಸೊ ನೀವು ಹಳೆ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರೆ ಅಥವಾ ಇಂಟರ್ನ್ಶಿಪ್ ಮಾಡಿದ್ರೆ ಅಲ್ಲಿ ಏನಾದ್ರೂ ಒಂದು ರೋಲ್ ಕೊಟ್ಟಿರ್ತಾರಲ್ವಾ, ಸೊ ಆ ರೋಲ್ ಏನು ಅಂತ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನಾನು ಇವಾಗ ಇಲ್ಲಿ ಸುಮ್ನೆ ಏನೋ ಒಂದು ಹಾಕ್ತಿದ್ದೀನಿ, ಬಟ್ ನೀವು ಏನಿದೆ ನಿಮ್ದು ಅದನ್ನ ಹಾಕಿ. ಮತ್ತೆ ಕಂಪ್ನಿ ನೇಮ್ ಕೂಡ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡಿದೀರಾ ಆ ಕಂಪ್ನಿ ನೇಮ್ ಹಾಕಿ. ನಾನು ಇಲ್ಲಿ ಜಸ್ಟ್ ABC ಅಂತ ಹಾಕ್ತಿದ್ದೀನಿ. ಮತ್ತೆ ಲೊಕೇಶನ್ ಹಾಕಿ. ಇವಾಗ್ಲೂ ವರ್ಕ್ ಮಾಡ್ತಿದ್ರೆ ಟಿಕ್ ಮಾರ್ಕ್ ಹಾಕಿ. ಇಲ್ಲ ಅಂದ್ರೆ ನೀವು ಯಾವ ತಿಂಗಳಿಂದ ಯಾವ ವರ್ಷದಿಂದ ಯಾವ ವರ್ಷ ತನಕ, ಇವಾಗ 2 ವರ್ಷ ಆದ್ರೆ ನೀವು ಯಾವ ಹಳೆ ಕಂಪ್ನಿ ಎಷ್ಟು ವರ್ಷದಿಂದ ಇದ್ದೀರಾ ಅದು. ಇಂಟರ್ನ್ಶಿಪ್ ಆದ್ರೆ ಎಷ್ಟು ತಿಂಗಳು ಮಾಡಿದೀರಾ ಅದನ್ನ ಮೆನ್ಷನ್ ಮಾಡಿ. ನಾನಿಲ್ಲಿ ಸುಮ್ನೆ ಏನೋ ಒಂದು ಮೆನ್ಷನ್ ಮಾಡ್ತಿದ್ದೀನಿ. ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಇದ್ರೆ ಮಾತ್ರ. ಇಲ್ಲ ಅಂದ್ರೆ ಆಡ್ ಮಾಡೋಕ್ ಹೋಗೋದೇ ಬೇಡ. ಇಲ್ಲಿ ಡಿಲೀಟ್ ಇದು ಈ ತರ ಆವಾಗ ಆಡ್ ಅನ್ ಬಟನ್ ಇತ್ತಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದೇ ಬೇಕಾಗಿಲ್ಲ. ಮತ್ತೆ ರೋಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಏನಾದ್ರೂ ಮೆನ್ಷನ್ ಮಾಡಿ, ಆಯ್ತಾ? ನಾನ್ ಜಸ್ಟ್ ABC ಅಂತ ಮಾಡ್ತಿದ್ದೀನಿ, ಬಟ್ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಎಜುಕೇಶನ್ ಹಾಗೆ, ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದಿದೀರಲ್ವಾ, ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ಅದಾದ್ಮೇಲೆ ನೀವು ಏನ್ ಡಿಗ್ರಿ ಓದಿದೀರಾ, ಸೊ ಅದನ್ನ ಇಲ್ಲಿ ಟರ್ಮ್ ಅನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಇವಾಗ ನಾನು ಬ್ಯಾಚುಲರ್ಸ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಅಕೌಂಟಿಂಗ್ ಅಂತ ಮಾಡ್ತಿದ್ದೀನಿ. ಬಟ್ ನೀವೇನ್ ಓದಿದೀರೋ ಅದನ್ನ ಕ್ಲಿಯರ್ ಆಗಿ ಹಾಕಿ. CGPA ನಿಮ್ದು ಚೆನ್ನಾಗಿದ್ರೆ ಅರೌಂಡ್ 8.5 ಆ ತರ ಎಲ್ಲ ಇದ್ರೆ ಮಾತ್ರ ಮೆನ್ಷನ್ ಮಾಡಿ. 8 ಮೇಲ್ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಮೆನ್ಷನ್ ಮಾಡಕ್ ಹೋಗೋದ್ ಬೇಡ. ಎಜುಕೇಶನ್ ಯಾವ ವರ್ಷದಿಂದ ಯಾವ ವರ್ಷ ತನಕ ಓದಿದೀರಾ, ಸೊ ಅದನ್ನ ಮೆನ್ಷನ್ ಮಾಡಿ. ಏನಾಯ್ತು ಇದು? ಸೊ ನಾನಿಲ್ಲೇನೋ ಒಂದು ಹಾಕ್ತಿದ್ದೀನಿ, ಬಟ್ ನಿಮ್ ಕರೆಕ್ಟ್ ಆಗಿ ಹಾಕಿ. ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಒಂದು ಮೇನ್ ಹಾಕ್ಲೇಬೇಕಾಗುತ್ತೆ. ಆಮೇಲೆ ಫ್ಲೂಯೆಂಟ್ ಮೇಲೆ ಚೆಕ್ ಬಾಕ್ಸ್ ಮಾಡಿ. ಆಮೇಲೆ ಕಂಪ್ರಿಹೆನ್ಷನ್ ಕೂಡ ಇದು ಅಡ್ವಾನ್ಸ್ ಅಂತಾನೆ ಹಾಕಿ. ಅಡ್ವಾನ್ಸ್, ಓಕೆ, ಅಡ್ವಾನ್ಸ್ ಹಾಕಿ. ಓವರ್ ಆಲ್ ಅಡ್ವಾನ್ಸ್ ಹಾಕಿ. ರೀಡಿಂಗ್ ಕೂಡ ಅಡ್ವಾನ್ಸ್ ಹಾಕಿ. ಸ್ಪೀಕಿಂಗ್ ಕೂಡ ಅಡ್ವಾನ್ಸ್ ಹಾಕಿ. ಆಮೇಲೆ ರೈಟಿಂಗ್ ಅಡ್ವಾನ್ಸ್ ಹಾಕಿ. ಅದಾದ್ಮೇಲೆ ಆಡ್ ಅನದರ್ ಲ್ಯಾಂಗ್ವೇಜ್. ನಿಮ್ಗೆ ಬೇರೆ ಏನಾದ್ರು ಗೊತ್ತಿದ್ರೆ ಅದನ್ನ ಹಾಕಿ. ನಾನಿಲ್ಲಿ ಕನ್ನಡ ಗೊತ್ತಿದೆ, ಸೊ ಕನ್ನಡ ಹಾಕ್ತಾ ಇದ್ದೀನಿ. ಆಮೇಲೆ ನೇಟಿವ್ ಅಂತ ಹಾಕಿ. ನಿಮ್ದು ಬೇರೆ ಏನಾದ್ರು ಲ್ಯಾಂಗ್ವೇಜ್ ಗೊತ್ತಿದ್ರೆ, ನೇಟಿವ್ ಅಂದ್ರೆ ನಿಮ್ದು ನಾರ್ಮಲ್ ಲೋಕಲಿ ಇವಾಗ ಮನೇಲೆಲ್ಲ ಮಾತಾಡ್ತಿರಲ್ವ, ಸೊ ಆ ತರ ಅದಕ್ಕೆ ಒಂದು ಮೆನ್ಷನ್ ಮಾಡಿ. ಅದಾದ್ಮೇಲೆ ಸ್ಕಿಲ್ಸು
ಸ್ಕಿಲ್ಸ್ ನಿಮ್ಗೆ ನಾನು ಹೇಳಿದ್ನಲ್ಲ ಅವಾಗ, ಎಕ್ಸೆಲ್ ಗೊತ್ತಿರ್ಬೇಕು, ಡಾಟಾ ಎಂಟ್ರಿ ಗೊತ್ತಿರ್ಬೇಕು. ಸೊ ಅದೆಲ್ಲದನ್ನು ಇಲ್ಲಿ ಮೆನ್ಷನ್ ಮಾಡಿ ಆಯ್ತಾ. ನಾನಿವಾಗ ಜಸ್ಟ್ ಒಂದೇ ಮೆನ್ಷನ್ ಮಾಡ್ತಿದ್ದೀನಿ, ಬಟ್ ನೀವೆಲ್ಲದೂ ಮೆನ್ಷನ್ ಮಾಡ್ಬೇಕಾಗುತ್ತೆ, ನೆನ್ಪಲ್ಲಿ ಇಟ್ಕೊಳ್ಳಿ. ಮತ್ತೆ ಮತ್ತೆ ನಿಮ್ಗೆ ಬರೀ ಅದಕ್ ಮಾತ್ರ ಅಲ್ಲ, ನಿಮ್ಗೆ ಈ ಜಾಬ್ ಅಲ್ಲಿ ಏನ್ ಕೇಳ್ತಿದಾರೆ ಅದ್ ಮಾತ್ರ ಅಲ್ಲ, ಅದಕ್ಕೂ ಸೇರಿಸಿ ಏನಾದ್ರು ಎಕ್ಸ್ಟ್ರಾ ಗೊತ್ತಿದ್ರೆ ಸೊ ಅದನ್ನು ಕೂಡ ಹಾಕಿ. ಮತ್ತೆ ಇಲ್ಲಿ ರೆಸ್ಯೂಮೆ ಸಿಲೆಕ್ಟ್ ಮಾಡ್ಬೇಕಲ್ವಾ, ಸೊ ಇಲ್ಲಿ ರೆಸ್ಯೂಮೆ ಸಿಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೆಲೆಕ್ಟ್ ರೆಸ್ಯೂಮ್ ಸಿಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ವೆಬ್ಸೈಟು ಬಂದ್ಬಿಟ್ಟು ನಿಮ್ದು ಏನಾದ್ರು ಪೋರ್ಟ್ಫೋಲಿಯೋ ಮಾಡಿದ್ರೆ ಸೊ ಅದ್ರದ್ದು ವೆಬ್ಸೈಟ್ ಲಿಂಕ್ ಅನ್ನ ಇಲ್ಲ ಹಾಕಿ, ಇಲ್ಲ ಅಂದ್ರೆ ಜಸ್ಟ್ ಬ್ಲಾಂಕ್ ಬಿಟ್ಬಿಡಿ ಹಂಗೆ. ಪೋರ್ಟ್ಫೋಲಿಯೋ ಮಾಡೋಕ್ ನಿಮ್ಗೆ ಗೊತ್ತಿಲ್ಲ ಹಿಂಗೆ ಅಂದ್ರೆ ಅದೊಂದು ಸ್ಟ್ಯಾಂಡ್ ಔಟ್ ಆಗುತ್ತೆ ಪೋರ್ಟ್ಫೋಲಿಯೋ ಇದ್ರೆ. ಸೊ ನಿಮ್ಗೆ ಏನಾದ್ರು ನಾಲೆಜ್ ಇಲ್ಲ ಅಂದ್ರೆ ಕಮೆಂಟ್ ಹಾಕಿ, ನಾನು ಅದಕ್ಕೆ ಡೆಡಿಕೇಟೆಡ್ ಆಗಿ ಒಂದು ಕೋರ್ಸ್ ಮಾಡ್ತೀನಿ. ಮತ್ತೆ ಸೋಷಿಯಲ್ ನೆಟ್ವರ್ಕ್ ಯು ಆರ್ ಎಲ್ಸ್ ನೀವು ಲಿಂಕ್ಡ್ ಇನ್ ಪ್ರೊಫೈಲ್ದು ಯು ಆರ್ ಎಲ್ ಹಾಕಿ ಆಯ್ತಾ ನಿಮ್ದು. ನಾನಿಲ್ಲಿ ಬ್ಲಾಂಕ್ ಬಿಡ್ತಿದ್ದೀನಿ, ಬಟ್ ನೀವು ಹಾಕೋಕ್ ಮರಿಬೇಡಿ. ಮತ್ತೆ ಸೇವ್ ಅಂಡ್ ಕಂಟಿನ್ಯೂ. ಸೊ ಅಪ್ಲಿಕೇಶನ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ನೀವು ಲೀಗಲಿ ಇದು ಈ ಕಂಟ್ರಿಯಲ್ಲಿ ವರ್ಕ್ ಮಾಡೋಕೆ ಲೀಗಲ್ ಇದೆಯಾ ಅಂತ ಎಸ್ ಅಂತ ಹಾಕಿ. ಮತ್ತೆ ಡೂ ಯು ನಾವು ಸ್ಪಾನ್ಸರ್ಶಿಪ್ ಬೇಕಾಗಿಲ್ಲ, ಯಾಕಂದ್ರೆ ನೀವು ಇಂಡಿಯನ್ ಸಿಟಿಸನ್. ಆರ್ ಯು ಸಬ್ಜೆಕ್ಟ್ ಟು ಎನಿ ರೆಸ್ಟ್ರಿಕ್ಟಿವ್ ಇದು ನಿಮ್ಮ ಮೇಲೆ ಏನಾದ್ರು ಕಂಪ್ಲೇಂಟ್ ಕೇಸ್ ಅಥವಾ ಇದ್ರೆ ಆತರ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಕರೆಕ್ಟ್ಲಿ ಕಾಂಟ್ರಾಕ್ಟ್ ಇವ್ರ ಜೊತೆ ನೀವು ಏನಾದ್ರು ವರ್ಕಿಂಗ್ ಕಾಂಟ್ರಾಕ್ಟ್ ಅಲ್ಲಿ ಇದೀರಾ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಹಾಕಿ. ಅಥವಾ ನೀವು ಬೇರೆ ಯಾವ್ದಾದ್ರು ಕಂಪ್ನಿಯಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ ಆ ತರ ಏನಾದ್ರು ಇದ್ರೆ ಎಸ್ ಅಂತ ಹಾಕಿ. ಆಮೇಲೆ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಮಿನಿಮಮ್ ಸ್ಯಾಲ್ರಿ, ನೀವು ಎಕ್ಸ್ಪೆಕ್ಟ್ ಎಷ್ಟು ಮಾಡ್ತಿದ್ದೀರಾ ಅಂತ. ನನ್ನ ಕೇಳಿದ್ರೆ ನೀವು ಒಂದು 5 lakhs ತನಕ ಹಾಕಿ, ಅದಕ್ಕಿಂತ ಜಾಸ್ತಿ ಹಾಕೋಕ್ ಹೋಗ್ಬೇಡಿ. ಕಮ್ಮಿ ಹಾಕಿದ್ರು ಪರವಾಗಿಲ್ಲ, ಬಟ್ ಜಾಸ್ತಿ ನನ್ನ ಪ್ರಕಾರ ಬೇಡ, ಬಿಕಾಸ್ ಫ್ರೆಶರ್ಸ್ಗೆ. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ನಿಮ್ದು ಎಷ್ಟು ಇವಾಗ ಕರೆಂಟ್ ಸಿಟಿಸ್ ಇದೆ ಅದ್ರ ಮೇಲೆ ಒಂದು 50% ಜಾಸ್ತಿ ಹಾಕಿ. ಸೊ ಜೆಂಡರ್ ಸಿಲೆಕ್ಟ್ ಮಾಡಿ, ಟರ್ಮ್ಸ್ ಅಂಡ್ ಕಂಡೀಷನ್, ಸೇವ್ ಅಂಡ್ ಕಂಟಿನ್ಯೂ. ಅದಾದ್ಮೇಲೆ ರಿವ್ಯೂ ಮಾಡಿ, ನೀವು ಹಾಕಿರೋ ಇನ್ಫಾರ್ಮೇಶನ್ಸ್ ಎಲ್ಲ ಕರೆಕ್ಟ್ ಇದೆಯಾ ಎಲ್ಲ ಒಂದ್ಸಲ ಚೆಕ್ ಮಾಡಿಬಿಟ್ಟು, ಸೊ ಎಲ್ಲ ಕ್ಲಿಯರ್ ಆಗಿ ಚೆಕ್ ಮಾಡಿ ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ದು ಅಪ್ಲಿಕೇಶನ್ ಇದಾಗುತ್ತೆ, ಸಬ್ಮಿಟ್ ಆಗುತ್ತೆ. ಸೊ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ದಾಗೆ 1 week ತನಕ ಕಾಯಿರಿ ಅಪ್ಡೇಟ್ಸ್ಗೆ. ಅಲ್ಲಿ ತನಕನೂ ಏನು ಬಂದಿಲ್ಲ ಅಂದ್ರೆ ಅದನ್ನ ಬಿಟ್ಬೇಡಿ, ಮತ್ತೆ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮತ್ತೆ ಡೈಲಿ ನಿಮ್ಗೆ ಬೇರೆ ಏನೇನೋ ಜಾಬ್ಸ್ ಎಲ್ಲ ಸಿಗುತ್ತೆ, ಅದಕ್ಕೆಲ್ಲ ಅಪ್ಲೈ ಮಾಡ್ತಾನೆ ಇರಿ. ನಾನು ನಿಮಗೆ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಒಂದೊಂದು ಜಾಬ್ ತಂದು ಕೊಡ್ತಾನೆ ಇರ್ತೀನಿ. ಸೊ ಅದಕ್ಕೂ ಕೂಡ ದಯವಿಟ್ಟು ಅಪ್ಲೈ ಮಾಡ್ತಾ ಇರಿ. ನಿಮ್ದು ಯಾವಾಗ ಲೈಕ್ ರೆಸ್ಯೂಮೆ ಎಲ್ಲ ಸಿಲೆಕ್ಟ್ ಲೈಕ್ ಅಟ್ಲೀಸ್ಟ್ ಒಂದು ಸಿಲೆಕ್ಟ್ ಆದ್ರೆ ಚೆನ್ನಾಗಿರುತ್ತಲ್ವಾ. ಸೊ ಅದೇ ಮ್ಯಾಟರ್ ಆಗೋದಿಲ್ಲಿ. ಮತ್ತೆ ನಿಮ್ದು ಫ್ರೆಂಡ್ಸ್ ಅಲ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ರೆ ಅವ್ರಿಗೆ ಈ ಜಾಬ್ ವಿಡಿಯೋನ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಶೇರ್ ಮಾಡಿ. ಸೊ ಅಟ್ಲೀಸ್ಟ್ ಯಾರಿಗಾದ್ರೂ ಒಂದು ಹೆಲ್ಪ್ ಆಗ್ಲಿ, ಅದೇ ನಮಗೆ ಇಂಪಾರ್ಟೆಂಟ್ ಆಕ್ಚುಲಿ. ಮತ್ತೆ ಬಂದ್ಬಿಟ್ಟು ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರು ಕೂಡ ಲೈಕು ಮಾಡ್ತಾ ಇಲ್ಲ, ಕಮೆಂಟ್ ಏನೂ ಮಾಡ್ತಾ ಇಲ್ಲ. ಸೊ ಸ್ವಲ್ಪ ಮೋಟಿವೇಶನ್ ಇರಲ್ಲ ಅಲ್ವಾ. ಸೊ ಪ್ಲೀಸ್ ಯಾರಾದ್ರೂ ಎಲ್ಲ ನೋಡಿದ್ರವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ನಿಮ್ಗೆ ಗೊತ್ತಿರೋರು ಯಾರಿಗಾದ್ರೂ ಶೇರ್ ಮಾಡಿ. ಸೊ ಒಂದ್ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಮತ್ತೆ ಜಾಬ್ ಡೈಲಿ ಅಪ್ಡೇಟ್ ಮಾಡ್ತಾನೆ ಇದ್ದೀನಿ ನಾನು ಆಕ್ಚುಲಿ. ಸೊ ಅದಕ್ಕೋಸ್ಕರ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದಕ್ಕೆ. ಐ ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್. ಮತ್ತೆ ನಾಳೆ ಸಿಗೋಣ ಇನ್ನೊಂದು ಜಾಬ್ ಅಪ್ಡೇಟ್ಸ್ ಕತೆ. ಬೈ ಬೈ.